ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಲಾವಣ್ಯ ಕ್ಲಾಸಸ್. ಇವತ್ತು ನಾವು ಲಾಸ್ಟ್ ವಿಡಿಯೋನಲ್ಲಿ ಪಾರ್ಟ್ 1 ಮೀನ್ ಬಗ್ಗೆ ಮಾಡಿದ್ವಿ, ಅರ್ಥಮೆಟಿಕ್ ಮೀನ್ ಬಗ್ಗೆ. ಆ್ಯಂಡ್ ಇವಾಗ ಮೀಡಿಯನ್ನ ಮಾಡ್ತಾ ಇದ್ವಿ. ಆ್ಯಂಡ್ ನಾನು ನಿಮ್ಗೆ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ನಿಮಗೆ ಈ ಮೀಡಿಯನ್, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಹಿಸ್ಟೋಗ್ರಾಮು ಇದಿಷ್ಟರಿಂದ 48 ಮಾರ್ಕ್ಸ್ ಕೇಳ್ತಾನೆ. ನೀವು ಒಂದು 2 ಚಾಪ್ಟರ್ ಓದೋ ಬದಲು ಇದೊಂದು ಚಾಪ್ಟರ್ ಓದಿದ್ರೆ ಲೈಕ್ ಆಲ್ಮೋಸ್ಟ್ ಇವಾಗ ಮೀನಲ್ಲೂ ನಿಮಗೆ 3 ಟೈಪ್ಸು, ಮೀಡಿಯನಲ್ಲೂ 3 ಟೈಪ್ಸು, ಮೋಡಲ್ಲೂ ಇದೇ 3 ಟೈಪ್ಸ್ ಬರುತ್ತೆ. ಬಟ್ ಏನು ಫಾರ್ಮುಲಾಸ್ ಚೇಂಜ್ ಆಗುತ್ತೆ, ನೋಡಿಕೊಂಡ್ರೆ ಸಾಕು ನೀವು, ತುಂಬ ಈಸಿಯಾಗಿದೆ. ಓಕೆನಾ? ಇವಾಗ ಮೀನಲ್ಲಿ 3 ಟೈಪ್ಸ್ ಬರುತ್ತೆ. ಇಂಡಿವಿಜುವಲ್ ಸೀರೀಸ್, ಡಿಸ್ಕ್ರೀಟು, ಕಂಟಿನ್ಯೂಯಸ್ಸು. ಕಂಟಿನ್ಯೂಯಸಲ್ಲಿ ಇನ್ಕ್ಲೂಸಿವ್ ಮತ್ತು ಓಪನ್ ಇದೆ. ನಾವು ಮೀನಲ್ಲಿ ಮಾಡಿದಾಗ ಏನಿತ್ತು, ಇನ್ಕ್ಲೂಸಿವ್, ಎಕ್ಸ್ಕ್ಲೂಸಿವ್ ಎರಡೂ ಇತ್ತು. ಓಪನ್ ಎಂಡ್ ಕ್ಲಾಸಸ್, ಕ್ಲೋಸ್ ಎಂಡ್ ಕ್ಲಾಸಸ್ ಎರಡೂ ಇತ್ತು. ಬಟ್ ಇಲ್ಲೇನಂದರೆ ಇನ್ಕ್ಲೂಸಿವ್ ಒಂದಿದೆ, ಓಪನ್ ಎಂಡ್ ಕ್ಲಾಸು ಇದೆರಡೇ ಇರೋದು. ಓಕೆನಾ? ಇವಾಗ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಇಂಡಿವಿಜುವಲ್ ಸೀರೀಸ್ ಅಂದರೆ ಜಸ್ಟ್ ಏನು ಮಾಡಿರ್ತಾನೆ, ಸಿಂಗಲ್ಲು ಎಕ್ಸ್ ವ್ಯಾಲ್ಯೂ ಮಾತ್ರ ಕೊಟ್ಟಿರ್ತಾನೆ. ಓಕೆನಾ? ಎಕ್ಸ್ ವ್ಯಾಲ್ಯೂ ಕೊಟ್ಟಿರ್ತಾನೆ. ಡಿಸ್ಕ್ರೀಟ್ ಸೀರೀಸ್ ಅಂದರೆ ಎಕ್ಸು ಪ್ಲಸ್ ಎಫ್ ಎರಡು ಕೊಟ್ಟಿರ್ತಾನೆ. ಇಲ್ಲೇನು ಕೊಟ್ಟಿದ್ದಾನೆ, ಡಿಟರ್ಮೈನ್ ದ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್ ಅಂತ ಕೊಟ್ಟವನೆ. ಇಲ್ಲಿ ನಿಮಗೆ ಇಂಡಿವಿಜುವಲ್ ಸೀರೀಸಲ್ಲಿ ಮಾಡಬೇಕಾ, ಡಿಸ್ಕ್ರೀಟಲ್ಲಿ ಮಾಡಬೇಕಾ, ಕಂಟಿನ್ಯೂಸಲ್ಲಿ ಮಾಡಬೇಕಂತ ಕೊಟ್ಟಿಲ್ಲ. ಸೊ ಏನಂದರೆ ಪಾರ್ಟ್ 1 ನೋಡ್ಕೊಳ್ಳಿ, ಅಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆನಾ? ಇವಾಗ ಏನಿದೆ, ಫಸ್ಟು ನಾವು 9 ಡಿಜಿಟ್ಸ್ ಇದೆ. ಇಲ್ಲೇನು ತೊಗೊಳ್ತೀವಿ, ಹ್ಯಾಸ್ ಇಟ್ ಈಸ್ ಕ್ವಶನಲ್ಲಿ ಏನಿದೆಯೋ 25, 15, 23, 40, ಇಲ್ಲೇನು ಕ್ವಶನ್ ಇದೆಯೋ ಅದನ್ನೇ ತೊಗೋಬೇಕು. 27, 25, 23, 25, 20. ಇವಾಗ ಇದಿಷ್ಟು ಕ್ವಶನಲ್ಲಿ ಏನಿದೆ ಹ್ಯಾಸ್ ಇಟ್ ಈಸ್ ತೊಗೊಂಡಿದ್ದೀನಿ. ಇದು 1, 2, 3, 4, 5 ಬೇಕಂದರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ಮೀಡಿಯನ್ ಫಾರ್ಮುಲಾ ಏನಂದರೆ n+1/2. ಓಕೆನಾ? ಇವಾಗ ಎನ್ ಏನು, 1, 2, 3, 4, 5, 6, 7, 8, 9. n = 9. ಸೊ ಏನು ಮಾಡ್ತೀವಿ, 9+1/2, 10/2. 2 1s 2 5s ಎಷ್ಟು ಬಂತು, 5 ಬಂತು. ಇವಾಗ ಏನು ಮಾಡ್ತೀವಿ, 5th ಐಟಮ್ ಏನಾಗುತ್ತೆ, ಮೀಡಿಯನ್ ಆಗುತ್ತೆ. 5th ಐಟಮ್ ಯಾವುದು, 1, 2, 3, 4, 5 ಇದೇನಾಗುತ್ತೆ 27. 27ನ ನಾವೇನಂತ ಹೇಳ್ತೀವಿ, ಮೀಡಿಯನ್ ಅಂತ ಹೇಳ್ತೀವಿ. ಇದು ಇಂಡಿವಿಜುವಲ್ ಸೀರೀಸಲ್ಲಿ ಕೊಟ್ಟ ಈ ಥರ ಮೀಡಿಯನ್ = 25. ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ಇಲ್ಲೇನಾದ್ರು 8th ಐಟಮ್ ಇದ್ದಿದ್ದ ಏನು ಮಾಡ್ತಿದ್ವಿ, 1, 2, 3, 4, 5, 6, 7, 8. 25 ಏನಾಗೋದು, 27 ಇದು 25 ಮೀಡಿಯನ್ ಆಗೋದು. ಓಕೆನಾ? ಇಲ್ಲೇನು ಎಷ್ಟನೇ ಐಟಮ್ ಬರುತ್ತೆ ಅದನ್ನು ಮೀಡಿಯನ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಇಂಡಿವಿಜುವಲ್ ಸೀರೀಸಲ್ಲೇ ಇನ್ನೊಂದು ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ. ಡಿಟರ್ಮೈನ್ ದ ಮೀಡಿಯನ್ ಫ್ರಮ್ ದ ಫಾಲೋಯಿಂಗ್. ಎಷ್ಟಿದೆ, 43, 48, 65, 57, 31, 60, 37, 48, 78, 59. ಫಾರ್ಮುಲಾ ಏನಿದೆ, n+1/2. ಎನ್ ವ್ಯಾಲ್ಯೂ ಎಷ್ಟಿದೆ, n = 10 ಇದೆ. 1, 2, 3, 4, 5, 6, 7, 8, 9, 10 ಇದೆ. 10+1/2 ಮಾಡಿದ್ರೆ 11/2 ಆಗುತ್ತೆ. ಇವಾಗ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 5.5. 5.5th ಐಟಮ್ ಅಂತ ಬರುತ್ತೆ ನಮಗೆ. ಇಲ್ಲಿ ನೋಡಿ, 1, 2, 3, 4, 5. ಓಕೆನಾ? 5.5 ಅಂತ ಕೊಟ್ಟಿದ್ದಾನೆ. ಸೊ ಏನು ಮಾಡ್ತೀವಿ, 5th ಮತ್ತು 6th ಎರಡನ್ನೂ ಆ್ಯಡ್ ಮಾಡಿ 2 ಇಂದ ಡಿವೈಡ್ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ ಕೇಸ್ ಬರೀ 5 ಅಂತ ಕೊಟ್ಟಿದ್ದೆ 5th ಐಟಮ್ನ ಸೆಲೆಕ್ಟ್ ಮಾಡ್ತಿದ್ವಿ, ಇಲ್ಲ 6 ಅಂತ ಕೊಟ್ಟಿದ್ದೆ 6th ಐಟಮ್ನ ಸೆಲೆಕ್ಟ್ ಮಾಡ್ತಿದ್ವಿ. ಬಟ್ ಇಲ್ಲೇನು ಬಂದಿದೆ, 5.5 ಅಂತ ಇದೆ. ಸೊ 1, 2, 3, 4, 5, 31 + 60ನ ನಾವು ತೊಗೊಳ್ತೀವಿ. ಇವಾಗ ಇದೆರಡು ಐಟಮ್ನ ಆ್ಯಡ್ ಮಾಡಿ, ಇದು ಮತ್ತು ಇದು. ಇದನ್ನು ನೀವು ಹೀಗಾದರೂ ಮಾಡ್ಕೋಬೋದು, ಇಲ್ಲ ಅಸೆಂಡಿಂಗಿಂದ ಡಿಸೆಂಡಿಂಗು, ಇಲ್ಲ ಡಿಸೆಂಡಿಂಗಿಂದ ಅಸೆಂಡಿಂಗು ಮಾಡ್ಕೋಬೋದು. ಯಾವ ಥರ ಬರುತ್ತೆ ನೋಡಿ, ಅಸೆಂಡಿಂಗಿಂದ ಡಿಸೆಂಡಿಂಗ್ ಅಂದರೆ ಸ್ಮಾಲೆಸ್ಟ್ ಲೆಟರ್ ಯಾವುದಿದೆ, 31 ಅಲ್ವಾ, 31 ಇದೆ. ಓಕೆನಾ? 31, ನೆಕ್ಸ್ಟು 37 ಇದೆ, 43 ಇದೆ, 48, 57, 59, 60, 65, 31, 37, 43, 48, 57, 59, 60, 65, 78. ಚೆಕ್ ಮಾಡ್ತೀವಿ ಒಂದು ನಿಮಿಷ. ಕ್ವಶನಲ್ಲಿ ನೋಡಿ 48 2 ಸತಿ ಕೊಟ್ಟಿದ್ದಾನೆ. ಸೊ ಇಲ್ಲಿ 48, ಇದು 57 ಆಗುತ್ತೆ, ಇದು 59, 60,
65 78 ಓಕೆನಾ. ಇದು 48 ಆಗುತ್ತೆ. ಈಗ 5th + 6th ಇದೆರಡನ್ನೂ ಆ್ಯಡ್ ಮಾಡಬೇಕಾಗುತ್ತೆ. ಎಷ್ಟಿದೆ? 48 + 57 / 2 = 105 / 2 ಮಾಡಿದ್ರೆ ನಮಗೆ ಮೀಡಿಯನ್ ಎಷ್ಟು ಬರುತ್ತೆ? ಮೀಡಿಯನ್ = 52.5 ಬರುತ್ತೆ. ಅರ್ಥ ಆಯ್ತಲ್ವಾ? ಅಸೆಂಡಿಂಗ್ ಇಂದ ಡಿಸೆಂಡಿಂಗ್ ಮಾಡ್ಕೊಳ್ಳಿ, ಡಿಸೆಂಡಿಂಗ್ ಇಂದ ಅಸೆಂಡಿಂಗ್ ಮಾಡ್ಕೊಳ್ಳಿ. ಸೇಮ್ ಏನು ಕೊಟ್ಟಿದ್ದಾನೆ ಅದೇ ತಗೊಳ್ಳಿ. ಓಕೆನಾ. ಇಂಡಿವಿಜುವಲ್ ಸೀರೀಸ್ ಅಂದರೆ ಜಸ್ಟು ಸಿಂಗಲ್ ಎಕ್ಸ್ ವ್ಯಾಲ್ಯೂ ಮಾತ್ರ ಕೊಟ್ಟಿರ್ತಾರೆ. ಈಗ ನೆಕ್ಸ್ಟ್ ಡಿಸ್ಕ್ರೀಟ್ ಸೀರೀಸ್ನ ನೋಡೋಣ. ಡಿಸ್ಕ್ರೀಟ್ ಸೀರೀಸ್ ಹೇಗಿರುತ್ತೆ? ಎಫ್ ವ್ಯಾಲ್ಯೂನೇ ಕೊಟ್ಟಿರ್ತಾರೆ. ಓಕೆನಾ. ಮೀಡಿಯನಲ್ಲಿ ಬೇರೆ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ ನಾವು. ಇಲ್ಲಿ ಸೈಜ್ ಆಫ್ ಐಟಮ್ಸ್ 4 6 7 12 13 16 ಫ್ರೀಕ್ವೆನ್ಸಿ 2 3 2 1 4 ಇದೆ. ಇವಾಗ ಹ್ಯಾಸ್ ಇಟ್ ಈಸ್ ಸೈಜ್ ಆಫ್ ಐಟಮ್ಸ್ ಮತ್ತು ಫ್ರೀಕ್ವೆನ್ಸಿನ ನೀವು ಹ್ಯಾಸ್ ಇಟ್ ಈಸ್ ತೊಗೊಳ್ಬೇಕು. ನೆಕ್ಸ್ಟ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ತೊಗೋತೀವಿ ಅಂದರೆ, ಈಗ 2 ಇದೆ ಅಲ್ವಾ, 2ನ ಹ್ಯಾಸ್ ಇಟ್ ಈಸ್ ತೊಗೊಳ್ಳೋಣ. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ? ಈ 2 + 4ನ ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 6 ಬರುತ್ತೆ. ಅರ್ಥ ಆಗ್ತಿದೆ ಅಲ್ವಾ? 2ನ ಫಸ್ಟು ಹ್ಯಾಸ್ ಇಟ್ ಈಸ್ ತೊಗೋತೀವಿ, ಆಮೇಲೆ 2 + 4 ಮಾಡಿದ್ರೆ ನಮಗೆ 6 ಬರುತ್ತೆ. ಇವಾಗ ನೆಕ್ಸ್ಟು ಈ 6ನ 5 ಜೊತೆ ಆ್ಯಡ್ ಮಾಡಬೇಕು. 6 + 5 = 11 ಬರುತ್ತೆ. 11 + 3 = 14 ಬರುತ್ತೆ. ನೆಕ್ಸ್ಟು 14 + 2, ಈ 14ನ 2 ಜೊತೆ ಮಾಡಿದ್ರೆ 16 ಬರುತ್ತೆ. 16 + 1 17 ಬರುತ್ತೆ. 17 + 4 ಮಾಡಿದ್ರೆ 21 ಬರುತ್ತೆ. ಅರ್ಥ ಆಯ್ತಲ್ವಾ? ನಾವು ಈ ಎನ್ ವ್ಯಾಲ್ಯೂನ 21 ತೊಗೊಳ್ತೀವಿ. ಇಲ್ಲಾಂದರೆ ನೀವು ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಎನ್ ವ್ಯಾಲ್ಯೂ ಎಷ್ಟು ಬರುತ್ತೆ? 21 ಬರುತ್ತೆ. ಸೊ ಫಾರ್ಮುಲಾ ಏನಿದೆ? n + 1 / 2. ಎನ್ ವ್ಯಾಲ್ಯೂ ಎಷ್ಟಿದೆ? 21 + 1 / 2 = 21 + 1 ಎಷ್ಟಾಗುತ್ತೆ? 22 / 2 ಮಾಡಿದ್ರೆ 11th ಐಟಮ್ ಏನಾಗುತ್ತೆ? ಮೀಡಿಯನ್ ಆಗುತ್ತೆ. ಇವಾಗ 11th, ಇವಾಗ 11 ಎಲ್ಲಿದೆ? ಇದಿಷ್ಟು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ಎಲ್ಲಿದೆ 11? 11 ಎಲ್ಲಿದೆ? ಇದಿಷ್ಟಲ್ಲಿ ನಾವೇನು ಮಾಡ್ತಿದ್ವಿ? ಐಟಮು ಇಲ್ಲಿ 11th ಐಟಮ್ ಅಂತ ತೊಗೋತಿದ್ವಲ್ಲ, ಇಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವ ನಂಬರಲ್ಲಿ ಬರುತ್ತೋ ಅದನ್ನು ನಾವು ಸೈಜ್ ಆಫ್ ಐಟಮ್ನ ನಾವು ಮೀಡಿಯನ್ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಮೀಡಿಯನ್ = 8. ಇಲ್ಲಿ ನೋಡಿ, ಈ 8ನ ನಾವು ತೊಗೊಳ್ಳೋದು. ಇನ್ ಕೇಸ್ ಏನಾದರೂ 16 ಅಂತ ಬಂದಿದ್ದೆ ನಾವು 16 ತೊಗೋತಾ ಇರಲಿಲ್ಲ, 12 ಸೈಜ್ ಆಫ್ ಐಟಮ್ನ ತೊಗೊಳ್ತಾ ಇದ್ವಿ. ಇವಾಗ ಮೀಡಿಯನ್ = 8. ಇವಾಗ ಡಿಸ್ಕ್ರೀಟ್ ಸೀರೀಸಲ್ಲೇ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಕ್ಯಾಲ್ಕುಲೇಟ್ ಮೀಡಿಯನ್. ಲೈಕ್ ಕ್ಲಾಸ್ ಫಾಸ್ಟ್ ಆಯಿತು ಅಂತ ಅಂದ್ಕೋಬೇಡಿ, ಯಾಕಂದರೆ ಇದು ತುಂಬ ಇದೆ ಅಲ್ವಾ, ಕವರ್ ಮಾಡಬೇಕು. ಜಾಸ್ತಿ ವೀಡಿಯೋ ಆದರೆ ನೀವು ನೋಡೋಲ್ಲ. ಸೊ ಅದಕ್ಕೇ ಕ್ವಶನ್ಸು ಮತ್ತು ಇದೆಲ್ಲ ಆಲ್ರೆಡಿ ಕಾಲಮ್ಸ್ ಹಾಕ್ಕೊಂಡಿದ್ದೀನಿ ನಾನು. ಕ್ಯಾಲ್ಕುಲೇಟ್ ದ ಮೀಡಿಯಮ್ ಫ್ರಮ್ ದ ಫಾಲೋಯಿಂಗ್. ಮಾರ್ಕ್ಸು ಫ್ರೀಕ್ವೆನ್ಸಿ ಎರಡು ಕೊಟ್ಟಿದ್ದಾನೆ. ಸೊ ಇದು ಡಿಸ್ಕ್ರೀಟ್ ಸೀರೀಸ್ ಅಂತ ನಾವೇ ಅಂದ್ಕೋಬೇಕು. ಸೊ ಏನು ಕೊಟ್ಟಿದ್ದಾನೆ? 50 40 30 20 10 10 40 20 12 16 ಇದೆ. ಸೊ ಫ್ರೀಕ್ವೆನ್ಸಿ ಹೆಂಗೆ, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ತೊಗೋತೀವಿ? ಫಸ್ಟು 10ನ ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಆಮೇಲೆ 10 + 40 ಏನು? 10 + 40 = 50. 50 + 20 ಏನು? 50 + 20 = 70. 70 + 12 70 + 12 = 70 85 82. 82 + 16 82 + 16 ಮಾಡಿದ್ರೆ ನಿಮಗೆ 98 ಬರುತ್ತೆ. ಇವಾಗ ಇದಿಷ್ಟನ್ನು ಆ್ಯಡ್ ಮಾಡಿದ್ದು ನಿಮ್ಗೆ 98 ಆನ್ಸರ್ ಬರುತ್ತೆ. ಓಕೆನಾ? ಇಲ್ಲ ಅಂದರೆ ನೀವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ತಪ್ಪು ಮಾಡಿದ್ದೀರ ಅಂತ. ಇವಾಗ ಫಾರ್ಮುಲಾ ಏನಿದೆ? n + 1 / 2 ಇದೆ. n 98 + 1 / 2 = 99 / 2 ಮಾಡಿದ್ರೆ ನಮಗೆ 49.50 ಬರುತ್ತೆ. 49.50 ಐಟಮ್ಸ್ ಅಂತ. 49.5 ಯಾವುದ್ರಲ್ಲಿ ಬರುತ್ತೆ? ನಮಗೆ 15ನಲ್ಲಿ ಬರುತ್ತೆ. ಅಂದರೆ ಆ ಕಡೆಯೂ ಇಲ್ಲ, ಈ ಕಡೆಯೂ ಇಲ್ಲ. ಸೊ ಇದು 50ಗೆ ಕ್ಲೋಸರ್ ಆಗಿದೆ ಅಲ್ವಾ. ಸೊ ನಾವು 50ನ ತೊಗೋತೀವಿ. 50 ತೊಗೋತೀವಿ ಅಂದರೆ ಹಿಂಗೆ ಇವಾಗ ಮೀಡಿಯನ್ ಏನಾಗುತ್ತೆ? 50 ಆಗುತ್ತಾ 40 ಆಗುತ್ತಾ? ಮೀಡಿಯನ್ = 40. ಓಕೆನಾ? ಇದು ಡಿಸ್ಕ್ರೀಟ್ ಸೀರೀಸು. ಮೀಡಿಯನಲ್ಲಿ ಕಂಟಿನ್ಯೂಯಸ್ ಸೀರೀಸ್ನ ನೋಡೋಣ. ನೆಕ್ಸ್ಟು ಕಂಟಿನ್ಯೂಯಸ್ ಸೀರೀಸ್. ಇಲ್ಲಿ ನೋಡಿ, ಇದ್ರಲ್ಲಿ ಫಾರ್ಮುಲಾ ಏನು ಬರುತ್ತೆ ಅಂದರೆ, ಮೀಡಿಯನ್ = L + n/2 - CF ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ / ಫ್ರೀಕ್ವೆನ್ಸಿ ಇಂಟು ಕ್ಲಾಸು.
ಇದು ಯಾವ್ದ್ಯಾವ್ದಂತ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ಏನಿದೆ ಎಲ್ ಅಂತ ಏನು, ಎಲ್ ಅಂತ ಲೋವರ್ ಲಿಮಿಟ್ ಆಫ್ ದ ಮೀಡಿಯನ್ ಕ್ಲಾಸ್. ಇವಾಗ ಇಲ್ಲಿ ನೋಡಿ 0 to 20ನಲ್ಲಿ 0 ಎಲ್ ಆಗುತ್ತೆ, 20 to 40ನಲ್ಲಿ 20 ಏನಾಗುತ್ತೆ ಎಲ್ ಆಗುತ್ತೆ, 40 to 60ನಲ್ಲಿ ಎಲ್ಲು, 60ಲಿ ಎಲ್ಲು, ಇದು ಎಲ್ಲು, ಇದು ಎಲ್ಲು. ಓಕೆನಾ, ಇದೇನಾಗುತ್ತೆ ಎಲ್ ಆಗುತ್ತೆ. ಇದಿಷ್ಟನ್ನು ಆ್ಯಡ್ ಮಾಡಿದ್ರೆ ಅದನ್ನು ನಾವೇನಂತ ಅಂತೀವಿ ಎನ್ನು. ಅರ್ಥ ಆಗ್ತಿದೆ ಅಲ್ವಾ? ಆಮೇಲೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ನಾವೇ ಫೈಂಡ್ ಔಟ್ ಮಾಡ್ಕೋತೀವಿ. ಆಮೇಲೆ ಇವಾಗ 0 to 20, 0 + 20 / 2 ಮಾಡ್ತೇವೆ ಅಂತ ಅಂದ್ಕೊಳ್ಳೋಣ. ಇದು ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 0 + 20, 20 / 2, 1s 10s. ಇವಾಗ ಇದಕ್ಕೂ ಇದು ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆ? 10 ಇದೆ. ಹಾಗೆ 20ಇಂದ 40, 20 + 40 / 2 ಮಾಡಿದ್ರೆ ನಮಗೆ 60 / 2 ಬರುತ್ತೆ. 60 / 2 ಮಾಡಿದ್ರೆ ನಮಗೆ 30 ಬರುತ್ತೆ. ಓಕೆನಾ, ಇಲ್ಲಿ ನೋಡಿ 20 ಮತ್ತು 40 ಮಧ್ಯದಲ್ಲಿ ಇರೋದೆಷ್ಟು? 30. ಅಂದರೆ ಎಷ್ಟು ಡಿಫ್ರೆನ್ಸ್ ಇದೆ? 10 ಡಿಫ್ರೆನ್ಸ್ ಇದೆ. ಓಕೆನಾ, ಮತ್ತು 40ಇಂದ 60ಗೆ ಎಷ್ಟು ಡಿಫ್ರೆನ್ಸ್ ಇದೆ? 10. 60 to 80 ಎಷ್ಟಿದೆ? 10. ಆ ಥರ ಸಿ ಅಂದರೆ ಏನು? ನಮಗೆ ಏನು ಅಪ್ಪರಿಂದ ಲೋವರ್ ಲಿಮಿಟ್ವರೆಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಷ್ಟು ನಾವು 10. ಇನ್ ಕೇಸ್ 20 to 60 ಇದ್ದ ಎಷ್ಟು ಡಿಫ್ರೆನ್ಸ್ ಇರುತ್ತೆ ನಮಗೆ? 20 ಇಲ್ಲ 40 ಆ ಥರ ಡಿಫ್ರೆನ್ಸ್ ಇದೆ. ಅದೆಷ್ಟು ಡಿಫ್ರೆನ್ಸ್ ಇದೆಯೋ ಅಷ್ಟನ್ನೇ ನಾವು ತೊಗೋಬೇಕು. ಇವಾಗ ಪ್ರಾಬ್ಲಮ್ ಮಾಡೋಣ. ಇದು ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗೋಗುತ್ತೆ ಕಂಟಿನ್ಯೂಯಸ್ ಸೀರೀಸ್ ಅಂತ. ಓಕೆನಾ, 0 to 20, 20 to 40, 40 to 60, 60 to 80, 80 to 100, 100 to 120, 114, 35, 85, 90, 15. ಇವಾಗ ನಾವೇನು ಮಾಡ್ತೀವಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನ ಫೈಂಡ್ ಔಟ್ ಮಾಡಬೇಕು. ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ? ಇದು 1 ಬರುತ್ತೆ. 1 + 14, 15, 15 + 35, 50 + 5, 135, 135 + 90, 225, 225 + 15, 240. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ದು ನಿಮ್ಗೆ ಎಷ್ಟು ಬರುತ್ತೆ? 240ನೇ ಬರುತ್ತೆ. 240ನೇ ಬರಬೇಕು. ಇನ್ ಕೇಸ್ ಬಂದಿಲ್ಲ ಅಂದರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ನೀವು ತಪ್ಪಾಗಿ ಮಾಡಿದ್ದೆ ಅಂತ ಅರ್ಥ. ಓಕೆನಾ, ಫಸ್ಟು ನಾವೇನು ಮಾಡ್ತೀವಿ? ಮೀಡಿಯನ್ = n/2. n ಎಷ್ಟಿದೆ? 240/2 ಮಾಡಿದ್ರೆ ನಮಗೆ 240/2 120 ಬರುತ್ತೆ. ಇವಾಗ ಈ 120 ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಲಿ ಇದೆಯಾ ಅಂತ ನಾವು ನೋಡಬೇಕು. ಓಕೆನಾ, ಇನ್ ಕೇಸ್ ಇಲ್ಲ ಅಂದರೆ ಬೇರೆ ನಂಬರ್ನ ಸೆಲೆಕ್ಟ್ ಮಾಡಬೇಕು. ಯಾವ ಥರ ನಂಬರ್ ಅಂದರೆ 120ಗಿಂತ ಕಮ್ಮಿ ಇರೋ ನಂಬರ್ನ ನಾವು ಸೆಲೆಕ್ಟ್ ಮಾಡಬಾರ್ದು. 120ಗಿಂತ ಜಾಸ್ತಿ ಇರೋದು ಅಂದರೆ ಅದಕ್ಕೆ ರಿಲೇಟ್ ಆಗಬೇಕು. ಈಗ 180, 190, 200 ಇದ್ದಾಗ ನಾವು 180ನ ಸೆಲೆಕ್ಟ್ ಮಾಡ್ತೀವಿ ಹೊರತು 200ನ ಸೆಲೆಕ್ಟ್ ಮಾಡಲ್ಲ. ಓಕೆನಾ, 120ಗೆ ನಿಯರೆಸ್ಟ್ ನಂಬರ್ ಯಾವುದು ಅಂತ ನೋಡೋಣ. ಇವಾಗ 1 ಅಲ್ಲ, 15 ಅಲ್ಲ, 15 ಅಲ್ಲ, 15 ಅಲ್ಲ. ಸೊ 135 ಇದೆ, 225 ಇದೆ, 240 ಇದೆ. ಸೊ 120ಗೆ ನಿಯರೆಸ್ಟ್ ಆಗಿರೋದು 135. ಯಾವುದು? 135. ಇವಾಗ ಈ 135ಅಲ್ಲಿ ನಾವು ಫ್ರೀಕ್ವೆನ್ಸಿನ ಸೆಲೆಕ್ಟ್ ಮಾಡ್ತೀವಿ. ಓಕೆನಾ, ನಮ್ಮ ಫಾರ್ಮುಲಾ ಏನಿರೋದು ಇಲ್ಲಿ? L + n/2 - CF / F × C. ಓಕೆನಾ, ಇವಾಗ ಎಲ್ಲೇನು? ಎಲ್ ಅಂದರೆ ಏನಂದರೆ ನಾನು ಲೋವರ್ ಲೆವೆಲಲ್ಲಿ ಅದನ್ನು ನಾವೇನಂತ ಹೇಳ್ತೀವಿ? ಎಲ್ ಅಂತ ಹೇಳ್ತೀವಿ. ಇವಾಗ ಎಲ್ ಸಿಕ್ತು, ಫ್ರೀಕ್ವೆನ್ಸಿನೂ ಸಿಕ್ತು. ಈಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಯಾವಾಗಲೂ ನಾವು ಯಾವ ನಂಬರ್ನ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದನ್ನು ಸೆಲೆಕ್ಟ್ ಮಾಡಬಾರ್ದು. ಅದಕ್ಕಿಂತ ಪ್ರೀವಿಯಸ್ ನಂಬರ್ನ ನಾವೇನಂತ ಹೇಳ್ತೀವಿ? ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಅದನ್ನೇ ತೊಗೋಬೇಕು ನೀವು. ಓಕೆನಾ, ಇನ್ ಕೇಸ್ ಆವಾಗಲೇ 50 ಆಗಿದ್ದೆ ನಮಗೇನಾದರೂ 50th ಐಟಮ್ ಸೆಲೆಕ್ಟ್ ಆಗಿದೆ, 50ನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ತೊಗೊಳ್ಳಲ್ಲ, 15ನ ತೊಗೊಳ್ತೀವಿ. ಓಕೆನಾ, ಆಮೇಲೆ ಇವಾಗ ನಾವು ಸಿನ ಫೈಂಡ್ ಔಟ್ ಮಾಡಬೇಕು. ಸಿನ ಹೆಂಗೆ ಫೈಂಡ್ ಔಟ್ ಮಾಡೋದಂತ ಹೇಳಿದೆ? ಈಗ 0ಇಂದ 20ವರೆಗೂ ಮಿಡಲಲ್ಲಿ ಯಾವ ನಂಬರ್ ಇದೆ? 10 ಇದೆ. 20, 30, 40 ಮಿಡಲಲ್ಲಿ ಯಾವುದಿದೆ? 10 ಇದೆ. ಸೊ ಅದನ್ನು C = ನಾವೇನಂತ ತೊಗೊಳ್ತೀವಿ? C = 10. ಅಂದರೆ 10 ನಂಬರ್ಸು ಡಿಫ್ರೆನ್ಸ್ ಇದೆ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋದು ಅಂತ. ಇವಾಗ F = 85, L = 60. ಯಾಕಂದರೆ ನಮಗೆ ಲೋವರ್ ಲೆವೆಲ್ ಬೇಕಾಗಿರೋದು, ಅಪ್ಪರ್ ಲೆವೆಲ್ ಅಲ್ಲ. ಸೊ 60 ತೊಗೋತೀವಿ. CF = 50. ಓಕೆನಾ, ಇದಿಷ್ಟು ಆಗಿದೆ. ಇವಾಗ ಎಲ್ಲ ಎಷ್ಟಿದೆ ನಮ್ಮ ಹತ್ರ? 60 +
n/2 ಎಷ್ಟಿದೆ ಇಲ್ಲಿ ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಲ್ಲ 120 120 ಮೈನಸ್ ಸಿ ಎಫ್ ಎಷ್ಟಿದೆ 50 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಎಷ್ಟಿದೆ 85 ಇಂಟು 10. ಫಸ್ಟು 120 ಮೈನಸ್ 50 ಮಾಡಿದ್ರೆ ನಮಗೆ 70 ಬರುತ್ತೆ. ಓಕೆನಾ? 70 ಇಂಟು 100 ಮಾಡಿದ್ರೆ 1 ಮಿನಿಟ್. ನಿಮ್ಗೇನು ಗೊತ್ತಾ, ಇದು ಸಿ ಬಂದು 10 ಅಲ್ಲ 20 ಡಿಫ್ರೆನ್ಸ್ ಇದೆ ನೋಡಿ. 0 to 20 20 ಇದೆ, 20 to 40 ಎಷ್ಟಿದೆ 20 ಇದೆ, 40 to 60 20 ಇದೆ. ಸೊ ಇದು 10 ಆಗಲ್ಲ 20 ಆಗುತ್ತೆ. ಓಕೆನಾ? 20 ಇದೆ. ಸೊ ಇವಾಗ 120 ಮೈನಸ್ 50 ಇಂಟು 20 ಡಿವೈಡೆಡ್ ಬೈ 85 ಮಾಡಿದೆ ನಮಗೆ. ಇವಾಗ ಬರ್ಕೊಬಿಡೋಣ ನಾವು. ಎಷ್ಟು ಬರುತ್ತೆ? 60 ಪ್ಲಸ್ 1400 ಡಿವೈಡೆಡ್ ಬೈ 85. 1400 ಡಿವೈಡೆಡ್ ಬೈ 85 ಮಾಡಿದ್ರೆ ನಮಗೆ 16.47 ಬರುತ್ತೆ. 16.47 60 ಪ್ಲಸ್ 16.47 60 ಪ್ಲಸ್ 16.47 ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? ಮೀಡಿಯನ್ ಈಸ್ ಈಕ್ವಲ್ ಟು 76.47. ಅರ್ಥ ಆಯ್ತಲ್ವಾ? ಇನ್ನೊಂದು ಪ್ರಾಬ್ಲಮ್ ಮಾಡ್ತೀನಿ, ನಿಮ್ಗೆ ಇನ್ನೂ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇವಾಗ ಇನ್ನೊಂದು ಪ್ರಾಬ್ಲಮ್ಮು ಕಂಟಿನ್ಯೂಸ್ ಸೀರೀಸಲ್ಲೇ ಮಾಡೋಣ, ಬಟ್ ಇನ್ಕ್ಲೂಸಿವ್ ಕ್ಲಾಸ್ ಇಂಟರ್ವಲ್ನಲ್ಲಿ ಮಾಡೋಣ. ಇನ್ಕ್ಲೂಸಿವ್ ಕ್ಲಾಸು, ಇನ್ಕ್ಲೂಸಿವು ಎಕ್ಸ್ಕ್ಲೂಸಿವು ನಾವು ಆಲ್ರೆಡಿ ಮೀನಲ್ಲಿ ಮಾಡಿದ್ವಿ. ಏನು ಇನ್ಕ್ಲೂಸಿವ್ ಅಂದರೆ ಇಲ್ಲಿ ನೋಡಿ ಏನು ಕೊಟ್ಟಿದ್ದಾನೆ, 1 to 5 ಅಂತ ಕೊಟ್ಟಿದ್ದಾನೆ. ಸೊ ಅದನ್ನು ನಾವು ಹೇಗೆ ತೊಗೊಳ್ತೀವಿ? 0.5 to 5.5 ನೆನಪಿದೆ ಅಲ್ಲ ನಿಮಗೆ? ಹೆಂಗೆ ತೊಗೋತೀವಿ? ಇಲ್ಲಿ 6 to 10 ಇದ್ದ ಹೆಂಗೆ ತೊಗೋತೀವಿ? 6ನ ಮೈನಸ್ 0.5 ತೊಗೊಂಡು 5.5 ಮೈನಸ್ 10.5 10.5 to 15.5. ಇಲ್ಲಿ ಎಷ್ಟಿದೆ? 15 ಇದೆ. ಇದು 16 to 20 ಇದೆ ಹೆಂಗೆ ತೊಗೋತೀವಿ? 15.5 to 20.5 ಈ ಥರ ತೊಗೊಳ್ತೀವಲ್ವ, ಇದನ್ನು ತೊಗೊಳ್ಳಿ. 15.5 to 20.5. ಇಲ್ಲಿ ಲೋವರ್ ಲಿಮಿಟಲ್ಲಿ ಹಾಫ್ನ ಕಟ್ ಮಾಡಬೇಕು, ಇಲ್ಲಿ ಹಾಫನ್ನ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟು 20.5 to 25.5 25.5 to 30.5 30.5 to 35.5 35.5 to 40.5 40.5 to 45.5 45.5 to 50.5. ಇವಾಗ ಇದಿಷ್ಟನ್ನು ನಾವು ಫೈಂಡ್ ಔಟ್ ಮಾಡ್ಕೊಂಡ್ವಿ. ಇವಾಗ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಹೆಂಗೆ ತೊಗೋತಾ ಇದ್ವಿ ನಾವು? ಫಸ್ಟು 5 ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ನೆಕ್ಸ್ಟು 5 + 7 12 ಆಗುತ್ತೆ. ನೆಕ್ಸ್ಟು 12 + 9 21 ಆಗುತ್ತೆ. 21 + 15 36 ಆಗುತ್ತೆ. 36 + 12 48 ಆಗುತ್ತೆ. 48 + 10 58 ಆಗುತ್ತೆ. 58 + 9 67 67 + 8 75 75 + 4 79 79 + 2 81. n = 81 ಬರುತ್ತೆ ನಮಗೆ. ಓಕೆನಾ? ಇವಾಗ ಏನು ಮಾಡ್ತೀವಿ? ಎಷ್ಟನೇ ಐಟಮ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನಾವು. ಸೊ ಫಾರ್ಮುಲಾ ಏನಿದೆ? n/2. n ಎಷ್ಟಿದೆ? 81/2 ಮಾಡಿದ್ರೆ ನಮಗೆ 40.5 ಬರುತ್ತೆ. ಇವಾಗ 40ಗಿಂತ ಮೇಲಿರಬೇಕು. ಇಲ್ಲಿ ನೋಡಿ 36 ಇದೆ, 48 ಇದೆ. ನಾವು 36 ಯಾವತ್ತೂ ತೊಗೋಬಾರ್ದು. ಸೊ ಏನು ಮಾಡ್ತೀವಿ? 40ಗಿಂತ ಜಾಸ್ತಿ ಇರೋದು 48ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. 48ನ ನೀವೇನು ಮಾಡ್ತೀರಾ? ಸೆಲೆಕ್ಟ್ ಮಾಡಬೇಕು. ಇವಾಗ ಏನಾಗುತ್ತೆ? ಇದು ಫ್ರೀಕ್ವೆನ್ಸಿ ಆಗುತ್ತೆ, ಇದು ಎಲ್ ಆಗುತ್ತೆ, ಇದು ಎಲ್ ಆಗುತ್ತೆ, ಇದೇನಾಗುತ್ತೆ? CF ಆಗುತ್ತೆ. ನಾವು ಯಾವ್ದು ಸೆಲೆಕ್ಟ್ ಮಾಡ್ತೀವೋ ಅದು ಮೇಲ್ಗಡೆದನ್ನು ನಾವು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಸಿನಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ? 0.5ಇಂದ 1ಇಂದ 5ಗೆ ಎಷ್ಟು ಡಿಫ್ರೆನ್ಸ್ ಇದೆ? 6ಇಂದ 10ಗೆ ಎಷ್ಟು ಡಿಫ್ರೆನ್ಸ್ ಇದೆ? ಎಷ್ಟೆಷ್ಟು ನಂಬರ್ಸ್ ಡಿಫ್ರೆನ್ಸ್ ಇದೆ? 5 ನಂಬರ್ಸು ಡಿಫ್ರೆನ್ಸ್ ಇದೆ. ಸೊ ಸಿ ಏನಾಗುತ್ತೆ? 5 ಆಗುತ್ತೆ. ಇವಾಗ ಎಷ್ಟಿದೆ?
ಎಲ್ ಈಸ್ ಈಕ್ವಲ್ ಟು 20.5 ಇಲ್ಲಿದೆ ನೋಡಿ 20.5, ಎಫ್ ಈಸ್ ಈಕ್ವಲ್ ಟು 12, ಸಿ ಎಫ್ ಈಸ್ ಈಕ್ವಲ್ ಟು 36, ಸಿ ಈಸ್ ಈಕ್ವಲ್ ಟು 5. ಫಾರ್ಮುಲಾ ಏನಿರೋದು ನಮಗೆ ಎಮ್ ಮೀಡಿಯನ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಸಿ. ಎಮ್ ಈಸ್ ಈಕ್ವಲ್ ಟು ಎಲ್ ಎಷ್ಟಿದೆ 20.5 ಪ್ಲಸ್ ಎನ್ ಬೈ 2 ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಲ್ಲ 40.5 ಮೈನಸ್ ಸಿ ಎಫ್ 36 ಡಿವೈಡೆಡ್ ಬೈ 12 ಇಂಟು 5. ಇವಾಗ ಇದಿಷ್ಟು ಕ್ಯಾಲ್ಕುಲೇಟ್ ಮಾಡಿ, ಇದನ್ನು ಆ್ಯಡ್ ಮಾಡಿ ಇಂಟು ಮಾಡಿದ್ರೆ ನಮಗೆ 20.5 ಪ್ಲಸ್ 22.5 ಡಿವೈಡೆಡ್ ಬೈ 12 ಬರುತ್ತೆ. ಇವಾಗ ಇದೆರಡನ್ನೂ ಡಿವೈಡ್ ಮಾಡ್ಕೊಳ್ಳೋಣ. 20.5 ಪ್ಲಸ್ 1.875 ಬರುತ್ತೆ. ಇವಾಗ ಇದಿಷ್ಟು ಆ್ಯಡ್ ಮಾಡಿದ್ರೆ ಮೀಡಿಯನ್ ಈಸ್ ಈಕ್ವಲ್ ಟು 22.375. ನೋಡಿ ಸೇಮ್ ಕಂಟಿನ್ಯೂಸ್ ಸೀರೀಸ್ ತಾನೇ, ಇನ್ಕ್ಲೂಸಿವ್ ಅಂತ ಬಂದ ಇಲ್ಲಿ ಹಾಫನ್ನು ಲೆಸ್ ಮಾಡ್ತೀವಿ, ಇಲ್ಲಿ ಹಾಫನ್ನು ಆ್ಯಡ್ ಮಾಡ್ತೀವಿ. ಇದು ಇನ್ಕ್ಲೂಸಿವ್. ಅದೇ ಓಪನ್ ಎಂಡ್ ಕ್ಲಾಸಸ್ ಬಂದ ಯಾವ ಥರ ಕ್ವಶನ್ಸ್ ಕೇಳ್ತಾನೆ ನಿಮಗೆ, ಮೋರ್ ದೆನ್, ಲೆಸ್ ದೆನ್ ಅಂತ ಕೊಟ್ಟರೆ ನಾವೇನಂತ ಕನ್ಸಿಡರ್ ಮಾಡಬೇಕು, ಅದನ್ನು ಓಪನ್ ಎಂಡ್ ಕ್ಲಾಸಸ್ ಅಂತ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಅದು ಯಾವಾಗಲೂ ಕಂಟಿನ್ಯೂಯಸ್ ಸೀರೀಸಲ್ಲೇ. ಮೀಡಿಯನ್ ಮೋಡಲ್ಲಿ ಲಾಸ್ಟ್ ಕಾನ್ಸೆಪ್ಟು ಮೋಡ್ಗೆ ಹೋಗೋಣ. ಇದರಲ್ಲೂ 3 ಟೈಪ್ಸ್ ಬರುತ್ತೆ, ಇಂಡಿವಿಜುವಲು, ಡಿಸ್ಕ್ರೀಟು, ಕಂಟಿನ್ಯೂಯಸ್ಸು. ಕಂಟಿನ್ಯೂಯಸಲ್ಲಿ ಇನ್ಕ್ಲೂಸಿವ್ ಕ್ಲಾಸ್ ಅಂತ ಒಂದು ಬರುತ್ತೆ. ಬಟ್ ನಿಮಗೆ ನಿಮ್ಮ ಪ್ರಕಾರ ಇನ್ಕ್ಲೂಡಿವ್ ಸೀರೀಸ್ ಕೇಳೋದಿಲ್ಲ, ಡಿಸ್ಕ್ರೀಟ್ ಮತ್ತು ಕಂಟಿನ್ಯೂಯಸ್ ಇದೆರಡನ್ನೇ ಕೇಳ್ತಾನೆ. ಓಕೆನಾ. ಇಂಡಿವಿಜುವಲ್ ಸೀರೀಸು ನಿಮಗೆ ಕೇಳೋದಿಲ್ಲ. ಓಕೆನಾ. ಇವಾಗ ಡಿಸ್ಕ್ರೀಟ್ ಸೀರೀಸಿಂದ ಸ್ಟಾರ್ಟ್ ಮಾಡೋಣ. ಇವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನಿಮಗೆ ಮೋಡ್ ಅಂದರೆ ಹೆಂಗೆ ಗೊತ್ತಾ, ಇವಾಗ ಅವ್ನು ಕೊಟ್ಟಿರೋ ಫ್ರೀಕ್ವೆನ್ಸಿಲಿ ಯಾವ ನಂಬರು ಜಾಸ್ತಿ ಇರುತ್ತೋ ಅದನ್ನು ನಾವು ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಇವಾಗ 10, 12, 16, 14, 10, 8, 17, 5, 4 ಇದೆ. ಇವಾಗ ಇದಿಷ್ಟರಲ್ಲಿ ಯಾವುದು ಹೈಯೆಸ್ಟ್ ನಂಬರು 17. ಸೊ ಮೋಡ್ ಈಸ್ ಈಕ್ವಲ್ ಟು 17 ಅಷ್ಟೇ. ಇದು ಮೋಡ್ ಈಸ್ ಈಕ್ವಲ್ ಟು 17. ಇನ್ ಕೇಸ್ ಏನಾದರೂ 20 ಇದ್ದಿದೆ 20, ಮೋಡ್ ಈಸ್ ಈಕ್ವಲ್ ಟು 20 ಇಷ್ಟೇ. ಇದು ತುಂಬ ಈಸಿ ಪ್ರಾಬ್ಲಮ್ಮು. ಡಿಸ್ಕ್ರೀಟ್ ಸೀರೀಸಲ್ಲೂ ಏನು ಕೊಟ್ಟಿರ್ತಾನೋ ಅದನ್ನು ಇಲ್ಲಿ ಬರ್ಕೊಬಿಟ್ಟು ನೀವು ಮೋಡ್ ಈಸ್ ಈಕ್ವಲ್ ಟು 17 ಅಂತ ಬರೋದಷ್ಟೇ. ಇವಾಗ ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಕಂಟಿನ್ಯೂಯಸ್ ಸೀರೀಸ್ ಯಾವುದಲ್ಲಿ, ಮೋಡಲ್ಲಿ. ಸೊ ಫಾರ್ಮುಲಾ ಏನಿದೆ ಅಂದರೆ ಮೋಡ್ ಸಿಂಬಲ್ನ ನಾವು ಝೆಡ್ಡಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮೋಡ್ ಈಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಎಮ್ ಮೈನಸ್ F1 ಡಿವೈಡೆಡ್ ಬೈ 2FM ಮೈನಸ್ F1 ಮೈನಸ್ F2 ಟು ಸಿ. ಇಲ್ಲೇನು ಕೊಟ್ಟಿದ್ದಾನೆ, ಕ್ಯಾಲ್ಕುಲೇಟ್ ದ ಮೋಡ್ ವೇಜಸ್. ಡೈಲಿ ವೇಜಸ್ 20 to 25, 25 to 30, 30 to 35, 35 to 40, 40 to 45, 45 to 50 ಇದೆ. ನಂಬರ್ ಆಫ್ ವರ್ಕರ್ಸು 1, 3, 8, 12, 7, 5 ಇದೆ. ಓಕೆನಾ. ಇದನ್ನು ನೀವೇನು ಮಾಡ್ತೀರಾ, ಹ್ಯಾಸ್ ಇಟ್ ಈಸ್ ಬರ್ಕೊಳ್ಳಿ. ನಾವು ಮೋಡ್ ಫೈಂಡ್ ಔಟ್ ಮಾಡೋದ್ರಿಂದ ಏನು, ಇದರಲ್ಲಿ ಯಾವುದು ಹೈಯೆಸ್ಟ್ ನಂಬರ್ ಇರುತ್ತೋ ಅದನ್ನು ಮೋಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದಿದೆ ಇಲ್ಲಿ ಹೈಯೆಸ್ಟು, ಇವಾಗ ಫ್ರೀಕ್ವೆನ್ಸಿಲಿ ಯಾವುದು ಹೈಯೆಸ್ಟ್ ನಂಬರು 12. ಸೊ ಇದನ್ನು ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, 12ನ್ನ FM ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ. ಇದನ್ನು FM ಅಂತ ಕನ್ಸಿಡರ್ ಮಾಡಿದ್ರೆ, ಹಾಗಾದರೆ ಅದಕ್ಕಿಂತ ಪ್ರೀವಿಯಸ್ ಇರೋದನ್ನು F1 ಅಂತ ಹೇಳ್ತೀವಿ. ಆಮೇಲೆ 12ಕ್ಕಿಂತ ನೆಕ್ಸ್ಟ್ ಇರೋದನ್ನು F2 ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ. ಇದಿಷ್ಟರಲ್ಲೂ ಹೈಯೆಸ್ಟ್ ಇರೋದನ್ನು FM ಅಂತ ತಗೋತೀವಿ. ಅದಕ್ಕಿಂತ ಅಪ್ಪರ್ನ ನಾವು F1, ಲೋವರ್ನ ನಾವು F2 ಅಂತ, ಅದು ಕೆಳಗಡೆ ಇರೋದು F2, ಅದು ಮೇಲ್ಗಡೆ ಇರೋದು F1 ಅಂತ ತೊಗೊಳ್ತೀವಿ. ಇವಾಗ ಕ್ವಶನಲ್ಲಿ ಇಷ್ಟು ಕೊಟ್ಟಿದ್ದಾನೆ, ನಾವು ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋದು ಅಷ್ಟೇ. 2FM ಮೈನಸ್ F1 ಮೈನಸ್ F2 ಇಂಟು ಸಿ ಅಂದರೆ ನಾನು ಹೇಳಿದೆ, ಇದೆರಡು ಮಧ್ಯೆ ಎಷ್ಟು ಡಿಫ್ರೆನ್ಸ್ ಇದೆಯೋ ಅದನ್ನು ಸಿ ಅಂತ ತೊಗೊಳ್ತೀವಿ. ಓಕೆನಾ. ಇವಾಗ ಸಿ ಎಷ್ಟಿದೆ, 20ಇಂದ 25ಗೆ ಎಷ್ಟು ಡಿಫ್ರೆನ್ಸ್ ಇದೆ, ಸಿ ಈಸ್ ಈಕ್ವಲ್ ಟು 25, FM ಈಸ್ ಈಕ್ವಲ್ ಟು 12, FM ಈಸ್ ಈಕ್ವಲ್ ಟು 12, F1 ಈಸ್ ಈಕ್ವಲ್ ಟು 8, F2 ಈಸ್ ಈಕ್ವಲ್ ಟು 7. ಆಮೇಲೆ ನಮ್ಗೆ ಇನ್ನೊಂದು ಏನು ಬೇಕು, ಎಲ್ ಬೇಕು. ಎಲ್ ಯಾವ್ದು ತೊಗೋತೀವಿ ನಾವು, 35ನ ಎಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಲೋವರ್ ಲಿಮಿಟ್ನ ನಾವೇನಂತ ಕನ್ಸಿಡರ್ ಮಾಡ್ತೀವಿ, 35 ಅಂತ ತೊಗೊಳ್ತೀವಿ. ಇವಾಗ ಝೆಡ್ ಈಸ್ ಈಕ್ವಲ್ ಟು 35 ಪ್ಲಸ್ FM ಎಷ್ಟಿದೆ, 12 ಮೈನಸ್ 8 ಡಿವೈಡೆಡ್ ಬೈ 2 ಇಂಟು, ಓಕೆನಾ, 2 ಇಂಟು FM ಎಷ್ಟಿದೆ 12 ಇದೆ, ಮೈನಸ್ F1 8 ಮೈನಸ್ F2 7
ಇಂಟು 5. ಇವಾಗ z ಈಸ್ ಈಕ್ವಲ್ ಟು ಇದನ್ನು ಕ್ಯಾಲ್ಕುಲೇಟ್ ಮಾಡಿ. ಇವಾಗ 12 ಮೈನಸ್ 8 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 35 ಪ್ಲಸ್ 4 ಡಿವೈಡೆಡ್ ಬೈ 2 12 ಎಷ್ಟಾಗುತ್ತೆ? 24. ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ 8 + 7 ಎಷ್ಟಾಗುತ್ತೆ? -15 ಆಗುತ್ತೆ ಇಂಟು 5. ಇವಾಗ ಇದೆರಡನ್ನು ಮೈನಸ್ ಮಾಡೋಣ. ಮೋಡ್ ಈಸ್ ಈಕ್ವಲ್ ಟು 35 ಪ್ಲಸ್ 20 ಡಿವೈಡೆಡ್ ಬೈ 4 5 ಎಷ್ಟಾಗುತ್ತೆ? 20 ಡಿವೈಡೆಡ್ ಬೈ 9 ಆಗುತ್ತೆ. 24 - 15 ಮಾಡಿದ್ರೆ 9 ಆಗುತ್ತೆ. ಓಕೆನಾ? ಇವಾಗ ಮೋಡ್ ಈಸ್ ಈಕ್ವಲ್ ಟು 35 ಪ್ಲಸ್ 2.22. ಮೋಡ್ ಈಸ್ ಈಕ್ವಲ್ ಟು 37.22. ಇಲ್ಲಿ ನೋಡಿ, ಕ್ವಶನಲ್ಲಿ ಅವನ್ನೇ ಕೊಟ್ಟಿರ್ತಾನೆ, ನೀವು ಫಾರ್ಮುಲಾ 1 ನೆನ್ಪಿಟ್ಕೋಬೇಕು ಆ್ಯಂಡ್ ಅದನ್ನೇ ಸಾಲ್ವ್ ಮಾಡಬೇಕಾಗುತ್ತೆ. ಓಕೆನಾ? ಇವಾಗ ಮೋಡು ಕಂಟಿನ್ಯೂಯಸ್ ಸೀರೀಸಲ್ಲಿ ಇನ್ಕ್ಲೂಸಿವ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಇನ್ಕ್ಲೂಸಿವ್ ಅಂದರೆ ಹೆಂಗಿರುತ್ತೆ ಹೇಳಿ? ಏನು ಮಾಡ್ತೀವಿ? ಹಾಫನ್ನು ಲೆಸ್ ಮಾಡ್ತೀವಿ, ಮುಂದಕ್ಕೆ ಹಾಫನ್ನು ಆ್ಯಡ್ ಮಾಡ್ತೀವಿ. ಇವಾಗ ಕಂಟಿನ್ಯೂಯಸ್ ಸೀರೀಸಲ್ಲಿ ಈ ಥರ ಬರುತ್ತೆ. ಓಕೆನಾ? ನೆಕ್ಸ್ಟು ಇನ್ಕ್ಲೂಸಿವ್ ಮೆಥಡಲ್ಲಿ ಮಾಡೋಣ. ಇನ್ಕ್ಲೂಸಿವ್ ಮೆಥಡಲ್ಲಿ ಏನು ಕೊಟ್ಟಿದ್ದಾನೆ? ಕ್ಯಾಲ್ಕುಲೇಷನ್ ಆಫ್ ಮೋಡ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಎಕ್ಸು ಎಫ್ 10 to 19, 20 to 29, 30 to 39, 40 to 49, 50 to 59, 60 to 69, 70 to 79, 80 to 89. ಓಕೆನಾ? ಈ ಥರ ಕೊಟ್ಟಿದ್ದಾನೆ. ಎಫನ್ನು ಕೊಟ್ಟಿದ್ದಾನೆ 5, 12, 22, 25, 14, 10, 8, 4 ಅಂತ. ಇವಾಗ ಎಕ್ಸನ್ನು ನಾವು ಫೈಂಡ್ ಔಟ್ ಮಾಡ್ಕೋತೀವಿ. ಹೇಗೆ ಫೈಂಡ್ ಔಟ್ ಮಾಡ್ಕೋತೀವಿ ಅಂದರೆ 10 to 19 ಅಂತ ಇದೆ ಅಲ್ವಾ? ಸೊ ಇದನ್ನು ಏನಂತ ತಗೋತೀವಿ? 9.5 to 19.5, 19.5 to 29.5, 29.5 to 39.5, 39.5 to 49.5, 49.5 to 59.5, 59.5 to 69.5, 69.5 to 79.5, 79.5 to 89.5. ಏನು ಮಾಡ್ತೀವಿ? ಇಲ್ಲಿ ಹಾಫನ್ನ 0.5ನ ಲೆಸ್ ಮಾಡ್ತೀವಿ, ಇಲ್ಲಿ 0.5ನ ಆ್ಯಡ್ ಮಾಡ್ತೀವಿ. ಓಕೆನಾ? ಇವಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಕ್ತು, ಎಫು ಸಿಕ್ತು. ಇವಾಗ ಎಫಲ್ಲಿ ಫ್ರೀಕ್ವೆನ್ಸಿಲಿ ಯಾವುದು ಗ್ರೇಟರ್ ನಂಬರು? 5, 12, 22, 25, 14, 10, 8, 4. ಇದರಲ್ಲಿ ಯಾವುದು ಹೈಯೆಸ್ಟು? 25 ಇದೆ. ಇವಾಗ ಇದನ್ನು ಏನಂತ ತಗೋತೀವಿ? F5 ಅಂತ ತಗೋತೀವಿ. ಈ ಗ್ರೇಟರ್ ನಂಬರ್ ಮೇಲ್ಗಡೆ ಇರೋದನ್ನು F1 ಅಂತ ತಗೋತೀವಿ, 25 ಕೆಳಗಡೆ ಇರೋದನ್ನು F2 ಅಂತ ತಗೊಳ್ತೀವಿ. ಓಕೆನಾ? ಇವಾಗ ನಮಗೆ ಎಲ್ ಬೇಕು. ಎಲ್ ಎಷ್ಟಿದೆ? ಎಲ್ ಎಷ್ಟಿದೆ ನೋಡಿ, ಎಲ್ ಎಷ್ಟಿದೆ? 39.5 ಇದೆ. ಎಲ್ ಈಸ್ ಈಕ್ವಲ್ ಟು 39.5. ಸಿ ಈಸ್ ಈಕ್ವಲ್ ಟು 9.5ಗೂ 19.5ಗೂ ಎಷ್ಟು ಡಿಫ್ರೆನ್ಸ್ ಇದೆ? 10. ಸೊ 10 ಬರುತ್ತೆ. ಆ್ಯಂಡ್ ಫಾರ್ಮುಲಾ ಸೇಮು. ಏನು ಬರುತ್ತೆ? ಮೋಡ್ ಈಸ್ ಈಕ್ವಲ್ ಟು ಇಲ್ಲ ಅಂತದ್ದು ಹಾಕಿ ಎಲ್ FM -1 ಡಿವೈಡೆಡ್ ಬೈ 2FM -F1 -F2 ಇಂಟು ಎಲ್ ಎಷ್ಟಿದೆ? 39.5 ಪ್ಲಸ್ FM 25 ಇದೆ, F1 22 ಇದೆ, ಡಿವೈಡೆಡ್ ಬೈ 2FM ಇದೆ. 2FM ಅಂದರೆ 25 ಮೈನಸ್ F1 ಎಷ್ಟಿದೆ? 22 ಇದೆ, F2 ಎಷ್ಟಿದೆ? 14 ಇದೆ, ಇಂಟು ಸಿ ಎಷ್ಟಿದೆ? 10 ಇದೆ. ಓಕೆನಾ? ಇಲ್ಲೇನಿರುತ್ತೋ FM ಎಷ್ಟಿದೆ? 25, F1 ಎಷ್ಟಿದೆ? 22, F2 ಎಷ್ಟಿದೆ? 14. ಓಕೆನಾ? ಕನ್ಫ್ಯೂಸ್ ಆಗಿಬಿಡಿ. FM ಮೇಲ್ಗಡೆ ಅದು F1 ಅಂತ ಕನ್ಸಿಡರ್ ಮಾಡ್ತೀವಿ, FM ಕೆಳಗಡೆ ಅದನ್ನು 14 F2 ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಇದನ್ನು 25 - 22 ಮಾಡಿ, ಪ್ಲಸ್ 25 - 22 ಮಾಡಿದ್ರೆ 3 ಬರುತ್ತೆ. 3 ಇಂಟು 10 ಡಿವೈಡ್ 225 ಆಗಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ? ಪ್ಲಸ್ ಆಗುತ್ತೆ. ಸೊ -36 ಆಗುತ್ತೆ. ಇವಾಗ 39.5 ಪ್ಲಸ್ ಇದೆರಡನ್ನೂ ಸಪ್ರೇಟ್ ಮಾಡಿ ಡಿವೈಡ್ ಮಾಡಿದ್ರೆ ನಮಗೆ 2.143 ಬರುತ್ತೆ. ಇವಾಗ ಮೋಡ್ ಈಸ್ ಈಕ್ವಲ್ ಟು 39.5 ಪ್ಲಸ್ 2.143 ಮಾಡಿದ್ರೆ ನಮಗೆ 41.64 ಬರುತ್ತೆ.
ಇಲ್ಲಿ ನೋಡಿ ಏನು ಚೇಂಜಸ್ ಇಲ್ಲ, ಕಂಟಿನ್ಯೂಸ್ ಸೀರೀಸಲ್ಲಿ ಏನು ಫಾರ್ಮುಲಾ ಕೊಟ್ಟಿದ್ದಾನೆ ಅದನ್ನೇ ಯೂಸ್ ಮಾಡಬೇಕು. ಓಕೆನಾ. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ನಾನು ಆಲ್ರೆಡಿ ಎಲ್ಲ ಕಾಲಮ್ಸ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗೋಗ್ಬಿಡುತ್ತೆ ಅದಕ್ಕೇ. ಇವಾಗ ನೆಕ್ಸ್ಟು ಕ್ಯಾಲ್ಕುಲೇಟ್ ಮೋಡ್ ವೆನ್ ಲೆಸ್ ದೆನ್ ಆ್ಯಂಡ್ ಮೋರ್ ದೆನ್ ಕ್ಲಾಸಸ್ ಆರ್ ಗಿವನ್. ನೀವು ಪ್ರಿವಿಯಸಲ್ಲಿ ನೋಡಿದ್ವಿ ಲೆಸ್ ದೆನ್ ಮೋರ್ ದೆನ್ ಕೊಡ್ತಾನೆ. ಸೊ ಅವಾಗ ಏನು ಮಾಡ್ತೀವಿ, ಇಲ್ಲಿ ಲೆಸ್ ದೆನ್ 10 ಅಂತ ಕೊಟ್ಟಿದ್ದಾನೆ. ಸೊ ಏನಂತ ತೊಗೋತೀವಿ, 0 to 10, ಲೆಸ್ ದೆನ್ 20, 10 to 20, ಲೆಸ್ ದೆನ್ 30 ಅಂದರೆ 20 to 30, 30 to 40, 40 to 50, 50 to 60, 60 to 70, 70 to 80. ಆ್ಯಂಡ್ ಫ್ರೀಕ್ವೆನ್ಸಿನ ನಾವು ಹೇಗೆ ತೊಗೋತೀವಿ, ಡೈರೆಕ್ಟಾಗಿ ತೊಗೊಳ್ಳಲ್ಲ. ಹೆಂಗೆ ತೊಗೊಳ್ತೀವಿ, ಇವಾಗ 16 - 4 ಮಾಡಿದ್ರೆ 16 - 4 ಮಾಡಿದ್ರೆ ನಮಗೆ 12 ಬರುತ್ತೆ. ನೆಕ್ಸ್ಟು 40 - 16 ಇಲ್ಲಿದೆ ನೋಡಿ. ನೆಕ್ಸ್ಟು 40 - 16 ಮಾಡಿದ್ರೆ ನಮಗೆ 24 ಬರುತ್ತೆ. ನೆಕ್ಸ್ಟು 76 - 76 - 40, 76 - 40 ಮಾಡಿದ್ರೆ 36. ನೆಕ್ಸ್ಟು 96 - 76, 96 - 76 ಮಾಡಿದ್ರೆ 20. ನೆಕ್ಸ್ಟು 112 - 96, 16. ನೆಕ್ಸ್ಟು 120 - 120, 12 ಮಾಡಿದ್ರೆ 8. 125 - 120 ಮಾಡಿದ್ರೆ 5. ಇವಾಗ ನಮಗೆ ಫ್ರೀಕ್ವೆನ್ಸಿ ಸಿಕ್ತು. ಸೊ ಫಾರ್ಮುಲಾ ಹಾಕೋಣ. ಮೋಡ್ = L + Fm - F1 / 2Fm - F1 - F2 × C. ಇವಾಗ ಇದರಲ್ಲಿ ಹೈಯೆಸ್ಟ್ ನಂಬರ್ ಯಾವುದು, 36 ಅಲ್ವಾ. 36 ಹೈಯೆಸ್ಟ್ ನಂಬರ್. ಸೊ ಇದನ್ನು Fm ಅಂತ ತೊಗೋತೀವಿ. 24ನ F1, 20ನ F2 ಅಂತ ತೊಗೊಳ್ತೀವಿ. ಇದನ್ನು L ಅಂತ ಕನ್ಸಿಡರ್ ಮಾಡ್ತೀವಿ. ಯಾವುದನ್ನು, 30ನ L ಅಂತ ಕನ್ಸಿಡರ್ ಮಾಡ್ತೀವಿ. ಸಿ ಎಷ್ಟಾಗುತ್ತೆ, ಈಗ 0 to 10 ಎಷ್ಟು ಡಿಫ್ರೆನ್ಸ್ ಇದೆ, 10 ಡಿಫ್ರೆನ್ಸ್ ಇದೆ. ಸೊ ಸಿ ಏನಾಗುತ್ತೆ, 10 ಆಗುತ್ತೆ. ಇವಾಗ ಮೋಡ್ = L ಎಷ್ಟಿದೆ, 30 + Fm 36 - 24 × 2 × 36 - 24 - 20 × 10. ಇವಾಗ ಇದಿಷ್ಟು ಸಿಂಪ್ಲಿಫೈ ಮಾಡಿದ ನಮಗೆ 30 + 12 / 72, 236 720 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ 24 + 20 ಎಷ್ಟಾಗುತ್ತೆ, 44 ಆಗುತ್ತೆ. ಇಂಟು 100, 30 + 120/28, 72 - 44 ಎಷ್ಟಾಗುತ್ತೆ, 28 ಆಗುತ್ತೆ. ಇವಾಗ ಇದೆರಡು ಡಿವೈಡ್ ಮಾಡಿದ್ರೆ 30 + 4.285 ಬರುತ್ತೆ. ಇವಾಗ ಮೋಡ್ = 34.285 ಬರುತ್ತೆ. ಓಕೆನಾ. ಇದು ನಿಮಗೆ ಲೆಸ್ ದೆನ್ ಕೊಟ್ಟಾಗ. ಅದೇ ನಿಮ್ಗೆ ಏನಾದರೂ ಮೋರ್ ದೆನ್ ಕೊಟ್ಟಾಗ, ಇಲ್ಲಿ ನೋಡಿ, ಮೋರ್ ದೆನ್ ಕೊಟ್ಟಾಗ ಹೇಗೆ ಬರುತ್ತೆ ಅಂತ ನೋಡೋಣ. ನಾವು ಫಾರ್ಮುಲಾನ ಕರೆಕ್ಟ್ ಹಾಕಬೇಕು. ಅಲ್ಲಿ ಲೆಸ್ ದೆನ್ ಕೊಟ್ಟಾಗ ಏನು ಮಾಡ್ತಿದ್ವಿ, 0 to 10 ಹಂಗೆ ತೊಗೋತಿದ್ವಲ್ವ. ಮೋರ್ ದೆನ್ 10 ಅಂದರೆ ಇಲ್ಲೇನು ಬರುತ್ತೆ, 10ಗಿಂತ ಜಾಸ್ತಿ ಅಂದರೆ. ಸೊ 10 to 20. ಇಲ್ಲಿ ಮೋರ್ ದೆನ್ 20 ಅಂದರೆ 20 to 30. ಇಲ್ಲಿ 30 to 40, 40 to 50, 50 to 60, 60 to 70, 70 to 80, 80 to 90. ಓಕೆನಾ. ಇದಿಷ್ಟು ಬರುತ್ತೆ. ಫ್ರೀಕ್ವೆನ್ಸಿ ಹೆಂಗೆ ತೊಗೋತೀವಿ ನಾವು, ಫಸ್ಟು 115, ಫಸ್ಟು ಮೋರ್ ದೆನ್ ಕೊಟ್ಟಿದ್ದಾನೆ. ಸೊ 115 - 103 ಏನೋ 115 - 103 ಮಾಡಿದ್ರೆ ಅಲ್ಲಿ ಉಲ್ಟಾ ಮಾಡ್ತಿದ್ವಿ ಲೆಸ್ ದೆನ್ಗೆ, ಇಲ್ಲಿ ಸೀದಾನೇ ಮಾಡ್ತೀವಿ 12. ನೆಕ್ಸ್ಟು 103 - 88, ಆಮೇಲೆ 88 - 68, 68 - 43, 43 - 23, 23 - 13, 13 - 3. ಓಕೆನಾ. ಹಿಂಗೆ ಮಾಡ್ಕೊಂಡು ಹೋಗ್ಬೇಕು. ಈಗ 103 - 88 ಮಾಡಿದ್ರೆ 15 ಬರುತ್ತೆ. 88 - 68 ಮಾಡಿದ್ರೆ 20 ಬರುತ್ತೆ. 68 - 43 ಮಾಡಿದ್ರೆ 25 ಬರುತ್ತೆ. 43 - 23 ಮಾಡಿದ್ರೆ 20 ಬರುತ್ತೆ. 23 - 13 ಮಾಡಿದ್ರೆ 10 ಬರುತ್ತೆ. 13 - 3 ಮಾಡಿದ್ರೆ 10 ಬರುತ್ತೆ. ನೆಕ್ಸ್ಟು ಏನೂ ಇಲ್ಲ, ಏನಿದೆ, ಲಾಸ್ಟು 3 ಇದೆ. ಸೊ ಹ್ಯಾಸ್ ಇಟ್ ಈಸ್ ತೊಗೊಳ್ಳಿ. ಇವಾಗ ಇದಿಷ್ಟರಲ್ಲಿ ಜಾಸ್ತಿ ಇರೋದು ಯಾವುದು, ಹೈಯರ್ ವ್ಯಾಲ್ಯೂ ಯಾವುದು ಇರೋದು, 12, 15, 20, 25, 20, 10, 10, 3ನಲ್ಲಿ ಯಾವ್ದು ಜಾಸ್ತಿ ಇದೆ,
25 ಹೈಯೆಸ್ಟ್ ಇದೆ, ಹೈಯರ್ ನಂಬರ್ ಇದೆ. ಸೊ ಇದನ್ನು ನಾವೇನು F1 FM, ಇದು F1, ಇದು F2. ಓಕೆನಾ. L ಎಷ್ಟಿದೆ? 40 ಇದೆ. L ಈಸ್ ಈಕ್ವಲ್ ಟು 40. ಇವಾಗ 10ಇಂದ 20ಗೆ ಎಷ್ಟು ಡಿಫ್ರೆನ್ಸ್ ಇದೆ? C ಈಸ್ ಈಕ್ವಲ್ ಟು 10. ಓಕೆನಾ. ಇವಾಗ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡೋಣ. Z ಈಸ್ ಈಕ್ವಲ್ ಟು L ಪ್ಲಸ್ FM ಮೈನಸ್ F1 ಡಿವೈಡೆಡ್ ಬೈ, ನೋಡಿ ಇದು ಕಂಟಿನ್ಯೂಯಸ್ ಸೀರೀಸು. ಯಾವಾಗ ಈ ಥರ ತೋರಿಸುತ್ತೋ ಆವಾಗ ಅದು ಕಂಟಿನ್ಯೂಯಸ್ ಸೀರೀಸ್ ಅಂತಲೇ ನೀವು ತಿಳ್ಕೊಬೇಕು. FM ಮೈನಸ್ F1 ಮೈನಸ್ F2 ಇಂಟು C. L ಎಷ್ಟಿದೆ? 40 ಇದೆ. 40 ಪ್ಲಸ್ 25 ಮೈನಸ್ 20 ಡಿವೈಡೆಡ್ ಬೈ 2 ಇಂಟು 25 ಮೈನಸ್ 20 ಮೈನಸ್ 20 ಇಂಟು C ಎಷ್ಟಿದೆ? 10 ಇದೆ. ಓಕೆನಾ. ಇವಾಗ 25ಅಲ್ಲಿ 20ನ ಮೈನಸ್ ಮಾಡಿದ್ರೆ 5 ಆಗುತ್ತೆ. 5 ಇಂಟು 5 10 ಎಷ್ಟಾಗುತ್ತೆ? 50 ಆಗುತ್ತೆ. ಇಲ್ಲಿ 225 ಎಷ್ಟಾಗುತ್ತೆ? 50 ಆಗುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 20 ಪ್ಲಸ್ 20 40 ಆಗುತ್ತೆ. ಸೊ 50 ಮೈನಸ್ 40 ಪ್ಲಸ್ 50/10 ಇದೆರಡು ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 10 1s 10 5s 40 ಪ್ಲಸ್ 5 ಬರುತ್ತೆ. ಮೋಡ್ ಈಸ್ ಈಕ್ವಲ್ ಟು 45. ಓಕೆನಾ. ಇಷ್ಟೇ ಪ್ರಾಬ್ಲಮ್ಮು, ತುಂಬ ಈಸಿ. ಬಟ್ ಫಾರ್ಮುಲಾಸ್ನ ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಫಾರ್ಮುಲಾಸ್ಗಂತಲೇ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನಾದರೂ ಫಾರ್ಮುಲಾಸ್ಗೆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ.